ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪೋಷಕ ವೃಂದದವರು ಕೂಡ ನನ್ನ ನಮಸ್ಕಾರಗಳು. ಇಲ್ಲಿ ಈ ಮೈತ್ರಿ ಕಲಾ ತಂಡ ಅಂತಕ್ಕಂಥ ಈ ಒಂದು ಸಂಸ್ಥೆ ಏನಿದೆ, ನಾನು ಕಂಡಂತೆ ಕೊರೋನಾ ಆದ ನಂತರ ಅಂದರೆ 2019, 20, 21ನೇ ಸಾಲಿನಲ್ಲಿ ಈ ಸಂಸ್ಥೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋದೆ. ಆವತ್ತಿನ ದಿನ ಫಸ್ಟು ಅಡ್ಮಿಷನ್ ಅಂದರೆ ನನ್ನ ಮಗಳೇ ರಿಷಿಕಾ ಅಂತೇಳ್ಬಿಟ್ಟು. ತದನಂತರ 2 ವರ್ಷಗಳ ಕಾಲ ಅಲ್ಲಿ ತರಬೇತಿ ಪಡೆದು ನಂತರ ಕೆಲವು ಏನು ಧಾರಾವಾಹಿಗಳು ಅಂದರೆ ಚುಕ್ಕಿ ತಾರೆ ಧಾರಾವಾಹಿಯಲ್ಲೂ ಕೂಡ ನನ್ನ ಮಗಳು ಅಭಿನಯಿಸಿದ್ದಾಳೆ. ನಂತರ ಮುದ್ದು ಸೊಸೆ, ನಾನಿನ್ನ ಬಿಡಲಾರೆ, ಹೀಗೆ ಆ ಒಂದು ಏನು ಆ ಶಾಲೆಯಲ್ಲಿ ಕಲಿತು ಸ್ಫೂರ್ತಿದಾಯಕವಾಗಿ ಕಲಿತಾ ಇದ್ಲು. ತದನಂತರ ಸಂಘದಿಂದ ಸಹವಾಸ ಕೆಟ್ಟು ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೋ ಒಂದು ಸಂಘ ಅಂದರೆ ಬೇರೆ ಒಂದು ಏನು ಇನ್ನೊಂದು ಶಾಲೆಯ ಅಂದರೆ ಇದೇ ಶಾಲೆಗೆ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಶಿಕ್ಷಕನನ್ನು ಪರಿಚಯ ಮಾಡಿಕೊಟ್ಟೆ ಮಾದೇವ್ ಸರ್ಗೆ. ಆ ಶಿಕ್ಷಕ ಏನು ಮಾಡ್ದ, ಪಕ್ಕದಲ್ಲೇ ಇನ್ನೊಂದು ಶಾಲೆಯನ್ನು ತೆರೆದು ಮತ್ತು ಅವರನ್ನು ಒಂದು ಏನು ಮಾಡ್ದ, ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ತಲೆ ಕೆಡಿಸಿ, ಅಂದರೆ ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನಾಳೆ ನಿನ್ನ ಹೀರೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನು ತನ್ನ ಚಿತ್ತದಿಂದ ಆ ಶಾಲೆಗೆ ಎಳೆದು, ನಾನು ಕೂಡ ನಾನೇ ತಂದು ಸೇರಿಸಿರ್ತಕ್ಕಂಥ ಶಿಕ್ಷಕ ನನಗೆ ಗೊತ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಮೋಸ ಹೋದೆ. ಅಂದರೆ 30,000 ತಗೊಂಡ 1 ವರ್ಷಕ್ಕೆ 30,000 ಆ ಅಮೌಂಟನ್ನು ತಗೊಂಡು ಕೇವಲ 3 ತಿಂಗಳು ಮಾತ್ರ ಅವನು ತರಬೇತಿಯನ್ನು ಕೊಟ್ಟಿದ್ದಾನೆ. 3 ತಿಂಗಳು. ಈಗ ಅದೇ ರೀತಿ ಕಾರ್ತಿಕ ಅಂತಕ್ಕಂಥ ಹುಡುಗ ಆಗಲೇ ಪರಿಚಯ ಮಾಡಿಸಿ ನಮ್ಮ ಸಾರು. ಇಂಥ ಪ್ರತಿಭೆಗಳನ್ನು ಈ ಶಾಲೆ ಬಿಟ್ಟರೆ ಮತ್ತೆಲ್ಲೂ ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಾನು ಒಂದ್ಸಲಿ ಈ ಸಂದರ್ಭದಲ್ಲಿ ಎಡವಿದ್ದೀನಿ. ಅಂದರೆ ಸಂಘದಿಂದ ಸಹವಾಸ ಕೆಟ್ಟ ಅಂತ ಹೇಳಿನಲ್ವ ಈಗ ತಾನೆ, ಹಾಗೆ ಯಾರೋ ಮಾತನ್ನು ಕೇಳಿ ನಾನು ಮುಂದುವರೆದು ನನ್ನ ಮಗಳನ್ನು ಒಂದು ವಿದ್ಯಾಭ್ಯಾಸವನ್ನು ನಾನೇ ಹಾಳು ಮಾಡ್ಕೊಂಡಂಗೆ ಆಯಿತು. 1 ವರ್ಷ ಈಗ ವೇಸ್ಟ್ ಆಯಿತು. ಇಷ್ಟೊತ್ತಿಗೆ ಇದ್ದಿದ್ದರೆ ಇನ್ನೂ ಕೆಲವು ಚಲನಚಿತ್ರಗಳು ಅಥವಾ ಸೀರಿಯಲ್ಗಳು ಹೋಗ್ಬೋದಿತ್ತು. ಆದರೆ ಮತ್ತೆ ಅಡ್ಮಿಷನ್ ಮಾಡಿಸಿ ಇದೇ ಶಾಲೆಗೆ ನಾನು ಇಲ್ಲಿ ನನ್ನ ಮಗಳನ್ನ ಬಿಟ್ಟಿದ್ದೀನಿ. ಹಾಗೆ ಯಾರು ಹೇಳಿಕೆ ಮಾತನ್ನು ಕೇಳಬೇಡಿ. ಅವರು ಹೇಳಿಕೆ ಮಾತನ್ನು ಕೇಳಿ ನಮ್ಮ ಒಂದು ಇದನ್ನು ನಾವು ಏನು ಮಾಡ್ತೀವಿ, ಒಲವನ್ನು ಕಳ್ಕೊತೀವಿ. ಮತ್ತು ಅಲ್ಲಿ ಹೋಗಿ ಇವತ್ತು ಅಡ್ವರ್ಟೈಸ್ಮೆಂಟ್ಗಳು ನೋಡ್ತೀವಿ ನಾವು, ಅಲ್ಲಲ್ಲೇ ಪೋಸ್ಟರ್ಗಳು ಹಾಕಿರ್ತಾರೆ. ಏನು ಹಾಕಿರ್ತಾರೆ, ನಾವು ಚಲನಚಿತ್ರದಲ್ಲಿ ಇದನ್ನು ಕೊಡ್ತೀವಿ, ನಾವು ಧಾರಾವಾಹಿಗಳಲ್ಲಿ ಇದು ಹೀರೋ ಮಾಡ್ತೀವಿ ಅಂತೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ದುಡ್ಡು ಕಿತ್ಕೊಂಡು 3 ದಿವಸಕ್ಕೆ ಅಥವಾ 2 ದಿವಸಕ್ಕೆ ವಾಪಸ್ ಕಳಿಸ್ತಕ್ಕಂಥ ಸಂಸ್ಥೆಗಳು ಇವತ್ತು ಹುಟ್ಕೊಳ್ತಿದ್ದಾವೆ. ಇವತ್ತು ಅನೇಕ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಅದಕ್ಕೆಲ್ಲ ತಾವು ತಲೆ ಕೊಡಬೇಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.